ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ವಿಂಗ್ ಕಮಾಂಡರ್ ಮುರಾರಿ ಭಟ್. ಇವರು ಮೂಲತಃ ಯಲ್ಲಾಪುರ ತಾಲೂಕಿನ ಹಿತ್ಲಳ್ಳಿಯವರು. ಭಾರತೀಯ ವಾಯುಸೇನೆಯಲ್ಲಿ ಅಧಿಕಾರಿಯಾಗಿ ನಿವೃತ್ತಿಯನ್ನ ಪಡೆದಿದ್ದಾರೆ. ಪ್ರಸ್ತುತ ಶಿರಸಿಯಲ್ಲಿ ಶ್ರೀ ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ ಮತ್ತು ಶ್ರೀ ಶಾರದಾ ದೇವಿ ಸ್ಟೂಡೆಂಟ್ಸ್ ಹೋಮ್ ಎನ್ನುವ ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು 24 ವರ್ಷಗಳ ಕಾಲ ಅಂದ್ರೆ ಒಂದು 25 ವರ್ಷಗಳ ಕಾಲ ಭಾರತೀಯ ವಾಯುಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ವಿಂಗ್ ಕಮಾಂಡರ್ ಆಗಿ ನಿವೃತ್ತಿಯನ್ನು ಪಡೆದಿದ್ದೀರಿ. ಈ ಭಾರತೀಯ ವಾಯುಸೇನೆಯಲ್ಲಿ ನೀವು ಸೇವೆಯನ್ನು ಸಲ್ಲಿಸಬೇಕಿದ್ರೆ ದೇಶದ ಯಾವ್ಯಾವ ಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ರಿ ಮತ್ತು ಅದರ ಅನುಭವ ಹೇಗಿತ್ತು? ಭಾರತೀಯ ವಾಯುಸೇನೆಯಲ್ಲಿ ದೇಶದ ಎಲ್ಲ ಭಾಗಗಳಲ್ಲೂ ಸೇವೆ ಸಲ್ಲಿಸೋ ಭಾಗ್ಯ ನನ್ನದಾಗಿತ್ತು. ಓಕೆ. ಮೊದಲನೇದಾಗಿ ನಾನು ಫಸ್ಟ್ ಪೋಸ್ಟಿಂಗು ಗೋರಖ್ಪುರ್, ಅದು ಉತ್ತರ ಪ್ರದೇಶದಲ್ಲಿದೆ. ನಂತರ ಅಂಬಾಲ. ಇವೆರಡರಲ್ಲೂ ಇರುವಾಗ ನಾನು ಮೇಂಟೆನೆನ್ಸ್ ಇಂಜಿನಿಯರ್ ಆಗಿ ನಾನು ಭಾರತೀಯ ವಾಯುಸೇನೆಗೆ ಸೇರಿದ್ದು. ಅಲ್ಲಿ ಜಾಗ್ವಾರ್ ಏರ್ಕ್ರಾಫ್ಟ್ನ ಮೇಂಟೆನೆನ್ಸ್ ಇಂಜಿನಿಯರ್ ಆಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೆ. ಓಕೆ. ನಂತರ ನಮ್ಮಲ್ಲಿ ಫ್ಲೈಯಿಂಗಿಗೆ ಕೆಲವು ಇಂಜಿನಿಯರ್ಸನ್ನು ಕಾಲ್ ಫಾರ್ ಮಾಡ್ತಾರೆ, ವಾಲಂಟಿಯರ್ಸನ್ನು. ನಾವು ಆ್ಯಕ್ಚುಲಿ ಗ್ರೌಂಡ್ ಡ್ಯೂಟಿಗೆ ಸೇರ್ಕೊಂಡ್ರಾಗಿರೋದ್ರಿಂದ ಫ್ಲೈಯಿಂಗ್ ಈಸ್ ನಾಟ್ ಕಂಪಲ್ಸರಿ. ಬಟ್ ಇಫ್ ಯು ವಾಲಂಟಿಯರ್ ದೆನ್ ಸರ್ಟನ್ಲಿ ಯು ವಿಲ್ ಬಿ ಗಿವನ್ ಆಪ್ಷನ್. ಇಫ್ ಯು ಆರ್ ಮೆಡಿಕಲಿ ಫಿಟ್ ದೆನ್ ಯು ವಿಲ್ ಬಿ ಸೆಲೆಕ್ಟೆಡ್. ಸೊ ಆ ಸೆಲೆಕ್ಷನ್ಗೆ ನಾನು ಅಂದರೆ ಇದು ಮಾಡಿದೆ, ಏನು ವಾಲಂಟಿಯರ್ ಮಾಡಿದೆ, ಸೆಲೆಕ್ಟ್ ಆಯಿತು. ಸೊ ಆದ್ದರಿಂದ ನಾನು ಆಮೇಲೆ ಫ್ಲೈಯಿಂಗ್ಗೆ ನಾನು ಹೋದೆ. ಓಕೆ. ಆಮೇಲೆ ಫ್ಲೈಯಿಂಗ್ ಹೋದ ತಕ್ಷಣ ಸೊ ನನಗೆ ಚಂಡೀಗಢ್ಗೆ ಹಾಕಿದ್ರು. IL-76 ಅಂತ ಹೇಳ್ಬಿಟ್ಟು ದೊಡ್ಡ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್, ಅದು ರಷ್ಯಾ ಮೂಲದ್ದು. ಆಗ ಅದೇ ಅತ್ಯಂತ ದೊಡ್ಡ ಹೆಚ್ಚಿನ ಭಾರ ನಿರ್ವಾಹಕ ಏರ್ಕ್ರಾಫ್ಟ್ ನಮ್ಮ ಭಾರತ ದೇಶದಲ್ಲಿ ಆಗ. ಸೊ ಆ ಏರ್ಕ್ರಾಫ್ಟಲ್ಲಿ ನಾನು ಇದಾದೆ. 92ಇಂದ 95ವರೆಗೆ ಚಂಡೀಗಢದಲ್ಲಿ ಬೇಸ್ಡ್ ಆಗಿದ್ಬಿಟ್ಟು ದಿನಾಲು ನಾನು JNK ಆಪರೇಷನ್ಸ್, ಓಕೆ, ಅಲ್ಲಿಗೆ ನಾವು ಮೆಟೀರಿಯಲ್ನ ಮತ್ತು ಮೆನ್ ಅವರನ್ನು ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋದು. ಹೆಚ್ಚಿನ ಸಮಯದಲ್ಲಿ ಲೇ ಮತ್ತು ಥಾಯ್ಸ್ ಅಂತ ಹೇಳ್ಬಿಟ್ಟು ಅವೆಲ್ಲ ಅಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂಥ ಏರ್ಫೀಲ್ಡ್ಗಳು. ಆಮೇಲೆ ಶ್ರೀನಗರ್, ಅವಂತಿಪುರ್, ಆಮೇಲೆ ವೆಸ್ಟರ್ನ್ ಏರ್ ಕಮಾಂಡಲ್ಲಿ ಏನೇನು ಏರ್ಫೀಲ್ಡ್ಗಳಿವೆಯೋ ಅಲ್ಲಿಗೆಲ್ಲ ನಾವು ಫ್ಲೈಯಿಂಗ್ ಮಾಡ್ತಾ ಇದ್ವಿ ಇದರಲ್ಲಿ. ಓಕೆ. ಆಮೇಲೆ ಸೊ ಫ್ಲೈಯಿಂಗ್ ಅಂದ ತಕ್ಷಣ ಎಲ್ಲೆಲ್ಲಿ ಏನೇನು ಎಮರ್ಜೆನ್ಸಿ ಇರ್ತೋ ಅಲ್ಲಿಗೆಲ್ಲ ಹೋಗಬೇಕಾಗಿರುತ್ತೆ. ಆದ್ದರಿಂದ ನಾರ್ತ್ ಈಸ್ಟ್ ಇರ್ಬೋದು, ಇಲ್ಲಿ ಸೌತ್ ಇರ್ಬೋದು, ಎಲ್ಲ ಕಡೆನೂ ನಾವು ಫ್ಲೈಯಿಂಗ್ ಮಾಡ್ತಾ ಇದ್ವಿ. ಸೊ ಆ ಫ್ಲೈಯಿಂಗಲ್ಲಿ ನಾನು ಚಂಡೀಗಢದಲ್ಲಿದ್ದೆ 3 ವರ್ಷ, ಆಮೇಲೆ 2 ವರ್ಷ ಆಗ್ರಾದಲ್ಲಿದ್ದೆ. ಅದಾದ ತಕ್ಷಣ ಆಮೇಲೆ ನಾನು ಫ್ಲೈಟ್ ಟೆಸ್ಟಿಂಗ್ ಇಂಜಿನಿಯರ್ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ವಾಲಂಟಿಯರ್ ಮಾಡಿದೆ. ಫ್ಲೈಟ್ ಟೆಸ್ಟಿಂಗ್ ಅಂತಂದರೆ ಅದು ವಿಶೇಷವಾದಂಥ ಕೋರ್ಸ್, ಅದು ತುಂಬ ಕಠಿಣವಾದಂಥ ಕೋರ್ಸ್ ಅದು. ಅದು ನಾನು ಬೆಂಗಳೂರಿನ ಏರ್ಫೋರ್ಸ್ ಟೆಸ್ಟ್ ಪೈಲಟ್ ಸ್ಕೂಲ್ನಲ್ಲಿ ಅದನ್ನು 1 ವರ್ಷದ ಕೋರ್ಸ್ ಅದನ್ನು ಮಾಡಿದೆ. ಮಾಡಿದ್ಮೇಲೆ ಈ ಏರ್ಕ್ರಾಫ್ಟನ್ನು ನಾವು ಯಾವುದೇ ಮೂಲ ಏರ್ಕ್ರಾಫ್ಟನ್ನು ಸರ್ಟಿಫೈ ಮಾಡೋದಕ್ಕೆ ನಾವು ಅದನ್ನು ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿಬಿಟ್ಟು ಅದು ಸರ್ಟಿಫೈ ಆಗಬೇಕು. ಓಕೆ. ಅಥವಾ ಈಗ ಯಾವುದೇ ಒಂದು ಏರ್ಕ್ರಾಫ್ಟ್ ಓವರ್ ಆಲ್ ಬಂದಿದೆ ಅಂತ ಇಟ್ಕೊಳ್ಳಿ. ಆ ಓವರ್ ಆಲ್ ಆದ ತಕ್ಷಣ ಅದನ್ನು ನಾವು ಫ್ಲೈ ಮಾಡಿಬಿಟ್ಟು ಟೆಸ್ಟ್ ಪೈಲಟ್ ಮತ್ತು ಟೆಸ್ಟ್ ಇಂಜಿನಿಯರ್ ಫ್ಲೈ ಮಾಡಿಬಿಟ್ಟು ಸರ್ಟಿಫೈ ಮಾಡಿದ್ಮೇಲೆ ಬೇರೆ ಪೈಲಟ್ ಅದನ್ನು ಫ್ಲೈ ಮಾಡ್ಬೋದು. ಆ ಥರ ಗುರುತರವಾದಂಥ ಜವಾಬ್ದಾರಿ ಇರುತ್ತೆ. ಆಮೇಲೆ ನಾವು ಏರ್ಕ್ರಾಫ್ಟ್ ಮೇಲೆ ಯಾವುದೇ ಮದ್ದು ಗುಂಡುಗಳನ್ನು, ಬೇರೆ ಬೇರೆ ಆರ್ಮಮೆಂಟನ್ನೆಲ್ಲ ಇಂಟಿಗ್ರೇಟ್ ಮಾಡೋದಿರುತ್ತೆ. ಸೊ ಇದೆಲ್ಲ ಇದಕ್ಕೆ ಬೇಕಾಗಿದ್ದ ಟ್ರೈನಿಂಗ್ ಅದಿತ್ತು. ಆದ್ದರಿಂದ ಸೊ ಆಮೇಲೆ ನಾನು ಫ್ಲೈಟ್ ಟೆಸ್ಟಿಂಗ್ ಬಂದೆ. ಫ್ಲೈಟ್ ಟೆಸ್ಟಿಂಗ್ ಸೊ ತುಂಬ ಸಾರಿ ನಾವು ಪೋಖ್ರಾನ್ನಲ್ಲಿ ನಮ್ಮ ಏರ್ಕ್ರಾಫ್ಟ್ ಮೇಲೆ ಏನೇನು ಇಂಟಿಗ್ರೇಷನ್ ಆಗಬೇಕಾಯಿತು ಅದನ್ನೆಲ್ಲ ಮಾಡ್ತಾ ಇದ್ವಿ. ಹಾಗೆಯೇ ಸೊ ಈ ಫ್ಲೈಯಿಂಗ್ ಡ್ಯೂಟಿ ಸುಮಾರು ನಾನು 92ಇಂದ ಶುರು ಮಾಡಿದವನು. ಸೊ 2005ವರೆಗೆ ಫ್ಲೈಯಿಂಗ್ ಡ್ಯೂಟಿನಲ್ಲೇ ಇದ್ದೆ ಸುಮಾರು. ಆ ಮಧ್ಯದಲ್ಲಿ ನಮಗೆ ಏರ್ಕ್ರಾಫ್ಟು ಏರ್ ಟು ಏರ್ ರಿಫ್ಯೂಲರ್ ಏರ್ಕ್ರಾಫ್ಟ್, ಟ್ಯಾಂಕರ್ ಏರ್ಕ್ರಾಫ್ಟ್ ಅಂತ ಹೇಳ್ತಾರೆ, ಅದನ್ನು ನಮಗೆ ಕೊಂಡ್ಕೋಬೇಕಿತ್ತು. ಅದಕ್ಕೆ ನಾನು ತಾಷ್ಕೆಂಟ್ಗೆ ಅಲ್ಲಿಗೆ ಅದರ ಟ್ರೈನಿಂಗ್ ಅಂತ ಹೋಗ್ಬಿಟ್ಟು ಫಸ್ಟ್ ಏರ್ ಟು ಏರ್ ರಿಫ್ಯೂಲರ್ ಏರ್ಕ್ರಾಫ್ಟ್ ಅಂತ ತಂದಿರೋ ಕ್ರೂಗಳಲ್ಲಿ ನಾನು ಒಬ್ಬನಾಗಿದ್ದೆ ಅನ್ನೋದಕ್ಕೆ ನನಗೊಂದು ತುಂಬ ಹೆಮ್ಮೆ ವಿಷಯ. ಓಕೆ. ಆಮೇಲೆ 2005ರಿಂದ 2008ರವರೆಗೆ 3 ವರ್ಷ ನಾನು ಏರ್ಫೋರ್ಸ್ ಹೆಡ್ ಕ್ವಾರ್ಟರ್ಸ್ ವಾಯುಭವನ್ ಅಂತ ಡೆಲ್ಲಿನಲ್ಲಿದೆ. ಅಲ್ಲಿ ನಾನು ಜಾಯಿಂಟ್ ಡೈರೆಕ್ಟರ್ ಆಫ್ ಪ್ರಾಜೆಕ್ಟ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ 3 ವರ್ಷ ಸೇವೆ ಸಲ್ಲಿಸಿದೆ. ಆ ನಂತರ ನಾನು ಫ್ಲೈಟ್ ಟೆಸ್ಟಿಂಗ್ ಡ್ಯೂಟಿಗೆ ಅಂತ ಹೇಳ್ಬಿಟ್ಟಿನೇ HAL ಬೆಂಗಳೂರು ಕಾಂಪ್ಲೆಕ್ಸ್ಗೆ ನಾನು ಅಲ್ಲಿಗೆ ನನ್ನ ಡೆಪ್ಯೂಟ್ ಮಾಡಿದರು. ಅಲ್ಲಿ ನಾನು 4 ವರ್ಷ HAL ಏನೇನು ಏರ್ಕ್ರಾಫ್ಟ್ ಪ್ರೊಡ್ಯೂಸ್ ಮಾಡುತ್ತೋ ಅದನ್ನು ಟೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ 4 ವರ್ಷ ಕೆಲಸ ಮಾಡಿ 2008ಇಂದ 12ವರೆಗೆ 4 ವರ್ಷ ಅಲ್ಲಿ ಇದು ಮಾಡಿದೆ. ಅವರು ಆ ಸಮಯದಲ್ಲಿ ಜಗ್ವಾರ್ ಓವರ್ ಆಲ್ ನಡೀತಾ ಇತ್ತು, ಮಿರಾಜ್ ಓವರ್ ಆಲ್ ನಡೀತಾ ಇತ್ತು, ಮಿರಾಜ್ 220 ಏರ್ಕ್ರಾಫ್ಟು. ಆಮೇಲೆ ಹಾಕ್ ಅದು ಪ್ರೊಡಕ್ಷನ್ ನಡೀತಾ ಇತ್ತು.
ಆಮೇಲೆ ಈ ಕಿರಣ್ ಮಾರ್ಕ್ 1 ಮಾರ್ಕ್ 2 ಎಲ್ಲ. ಸೊ ಇಷ್ಟು ಬೇರೆ ಬೇರೆ ವಿಧದ ಏರ್ಕ್ರಾಫ್ಟ್ಗಳಲ್ಲೆಲ್ಲ ಏನು ಪ್ರೊಡ್ಯೂಸ್ ಆಗ್ತಿತ್ತೋ ಓವರಾಲ್ ಆಗ್ತಿತ್ತು ಅವನ್ನೆಲ್ಲ ಫ್ಲೈ ಮಾಡಿಬಿಟ್ಟು ನಾವು ಸರ್ಟಿಫೈ ಮಾಡ್ತಕ್ಕಂಥ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೆ. ಇವು ಸೊ ಬೇರೆ ಬೇರೆ ಕಡೆ ನಾನು ಅಂದರೆ ಇದು ಮಾಡಿದ್ದು. ಸೊ ಫ್ಲೈಯಿಂಗಾಗಿ ನಾವು ದೇಶದ ಎಲ್ಲ ಕಡೆ ಏರ್ಫೀಲ್ಡ್ಗೂ ನಾವು ಹೋಗಿರ್ತೀವಿ. ಆದ್ದರಿಂದ ದೇಶ ಅಷ್ಟೇ ಅಂದರೆ ವಿದೇಶನೂ ಸುತ್ತಿದ್ದೇವೆ ಮಾಡಿದ್ದಾರೆ. ಈಗ ನಿಮ್ಗೆ ಭಾರತೀಯ ವಾಯುಸೇನೆಗೆ ಈಗ ಆರಂಭದಲ್ಲಿ ಸೇರ್ಬೇಕು ಅಂತ ಯಾಕೆ ಅನಿಸ್ತು? ಪ್ರೇರಣೆ ಏನು? ಜೊತೆಗೆ ಅದರಲ್ಲಿ ಯಾವ್ದಾದ್ರು ವಿಶೇಷ ಅನುಭವಗಳನ್ನು ಹಂಚ್ಕೋಬೋದಾ? ವಿಶೇಷ ಅನುಭವ ಅಂದರೆ ಯಾರಿಗೆ ಅದನ್ನು ಈ ಏರ್ಫೋರ್ಸ್ ಅಥವಾ ಯಾವುದೇ ಮಿಲಿಟ್ರಿ ಈ ಯೂನಿಫಾರ್ಮ್ ಅದು ಒಂದು ಅಟ್ರಾಕ್ಷನ್ ಅಂತ ಹೇಳ್ತಾರೆ. ಸೊ ಆ ಅಟ್ರಾಕ್ಷನ್ ಇದ್ಬಿಟ್ರೆ ಅದಕ್ಕೆ ಬೇರೆ ಕಾರಣ ಏನೂ ಬೇಕಾಗೋದಿಲ್ಲ, ಆ ಅಟ್ರಾಕ್ಷನ್. ಸೊ ಆ ಅಟ್ರಾಕ್ಷನ್ನೇ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ಸೊ ನಾನು ಫಸ್ಟ್ ಟೈಮ್ ಸೆಲೆಕ್ಟ್ ಅಂದರೆ ಏನು ಇಂಟರ್ವ್ಯೂಗೆ ಅಂತ ನಾನು ವಾರಣಾಸಿ ಕರೆದ್ವಿ SSBಗೆ ಹೋದೆ. ಫಸ್ಟ್ ಟೈಮಲ್ಲೇ ನಾನು ಸೆಲೆಕ್ಟ್ ಆದೆ. ನಾನು ನೋಡ್ತಾ ಇದ್ದೆ ನನ್ನ ಪಕ್ಕದಲ್ಲಿ ನನ್ನ 7th ಅಟೆಂಪ್ಟು 6th ಅಟೆಂಪ್ಟು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು. ನನ್ನ ಫಸ್ಟ್ ಅಟೆಂಪ್ಟ್ ಆಯಿತು ಭಗವಂತನ ಅನುಗ್ರಹ ಅಂತ ಹೇಳ್ಬಿಟ್ಟು ತುಂಬ ಸಂತೋಷದಿಂದ ನಾನು ಅಂದರೆ ಸೆಲೆಕ್ಟ್ ಆಯಿತು, ಸೇರಿಕೊಂಡೆ. ಸೊ ಅದು ಅಟ್ರಾಕ್ಷನ್, ಮತ್ತು ಇದೇನಿಲ್ಲ, ಮತ್ತು ದೇವರ ಅನುಗ್ರಹ ಇದ್ದಿದ್ದರಿಂದ ಅದು ಆಯಿತು ಅಷ್ಟೇ. ವಿಶೇಷ ಅನುಭವ ಏನಾದ್ರು? ವಿಶೇಷ ಅನುಭವಗಳು ಎಲ್ಲ ಎವ್ರಿ ಡೇಸೇ ವಿಶೇಷ ಅನುಭವನೇ ಈ ವಿಚಾರದಲ್ಲಿ ಹೇಳೋದಾದರೆ. ಸೊ ತುಂಬ ಚೆನ್ನಾಗಿತ್ತು ಎಲ್ಲ ಫ್ಲೈಯಿಂಗ್ ಮಾಡಿ. ಸೊ ಸುಮಾರು 2200 ಗಂಟೆ ನಾನು ಫ್ಲೈಯಿಂಗ್ ಮಾಡಿದ್ದೀನಿ 19 ಬೇರೆ ಬೇರೆ ಏರ್ಕ್ರಾಫ್ಟ್ಗಳಲ್ಲಿ. ಸೊ ಅಷ್ಟು ಫ್ಲೈಯಿಂಗ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಭಾರತೀಯ ವಾಯುಸೇನೆ ನನಗೆ ಅದನ್ನು ಕಲ್ಪಿಸ್ಕೊಡ್ತು. ಅದಕ್ಕೆ ನಾನು ತುಂಬ ಸಂತೋಷವಾಗಿದ್ದೇನೆ. ಮತ್ತು ಎಷ್ಟು ಈ ಏರ್ ಶೋ 2 ವರ್ಷಕ್ಕೊಂದ್ಸಾರಿ ಆಗುತ್ತಲ್ಲ ಅದರಲ್ಲಿ ಎಲ್ಲದರಲ್ಲೂ ಭಾಗವಹಿಸಿದ್ದೇವೆ. ಓಕೆ. ಸೊ ಆಮೇಲೆ ಈ ಜನವರಿ 26 ಫ್ಲೈ ಪಾಸ್ಟ್ ಎಲ್ಲ ಆಗುತ್ತಲ್ಲ ರಾಜ್ಪಥ್ ಇದರಲ್ಲಿ ಅದರಲ್ಲೆಲ್ಲ ಭಾಗವಹಿಸಿದೆ. ಎಷ್ಟು ಇದರಲ್ಲೆಲ್ಲ ಸೊ ಎಲ್ಲದರಲ್ಲೂ ಭಾಗವಹಿಸಿದೆ. ಇನ್ನೇನು ವಿಶೇಷ ಇದು ಹೇಳಬೇಕು ಅಂತಂದರೆ ಒಂದ್ಸಾರಿ ನನಗೆ ಇನ್ನು ನೆನಪಿದೆ, ಶ್ರೀಲಂಕಾದಲ್ಲಿ LTTನವರು ಅಲ್ಲಿರೋ ಈ ಆಯಿಲ್ ಏನು ಹೇಳ್ತಾರೆ ಫ್ಯೂಯಲ್ ಡಂಪ್ಗೆಲ್ಲ ಬೆಂಕಿ ಹಾಕ್ಬಿಟ್ಟಿದ್ರು. ಓಕೆ. ಏರ್ಫುಲ್ ಸುತ್ತಲೂ ಎಲ್ಲ ಫ್ಯೂಯಲ್ ಡಂಪ್ ಇತ್ತು, ಅದೆಲ್ಲ ಉರಿತಾ ಇದ್ವು. ಅಲ್ಲಿಗೆ ನಾವು ಆ ಏನು ಫೈರ್ ಎಕ್ಸ್ಟಿಂಗ್ವಿಷರ್ ಅದನ್ನು ಪೆಟ್ರೋಲ್ ಇದು ಮಾಡೋದು ಅದನ್ನು ತಗೊಂಡೋಗ್ಬೇಕಿತ್ತು. ಆ ಇದ್ರ ಮಧ್ಯದಲ್ಲಿ ಯಾವಾಗ ಏರ್ಕ್ರಾಫ್ಟು ಎಲ್ಲ ಸುತ್ತಲೂ ಬೆಂಕಿ ಇದರಲ್ಲಿ ಇಳಿದು ಇಟ್ ವಾಸ್ ಎ ನೈಟ್ ಆಪರೇಷನ್ಸ್ ಅದು. ಸೊ ಇಟ್ ವಾಸ್ ವೆರಿ ವೆರಿ ಅಂದರೆ ಚಾಲೆಂಜಿಂಗ್ ಆ್ಯಂಡ್ ಯಾವಾಗಲೂ ನೆನಪಿರುತ್ತೆ. ಯಾಕೆಂದರೆ ಏರ್ಫೀಲ್ಡ್ ಸುತ್ತಲೂ ಬೆಂಕಿ ಉರಿತದೇನೋ ಅದು ದೊಡ್ಡ ದೊಡ್ಡ ಫ್ಯೂಯಲ್ ಡಂಪ್ ಇರುತ್ತೆ. ದೊಡ್ಡ ನೀವು ನೋಡಿರ್ಬೋದು ಕೆಳಗಡೆ ಫ್ಯೂಯಲ್ ಡಂಪ್ ಇರುತ್ತೆ, ಅದು ಉರಿತಾನೇ ಇರುತ್ತೆ. ಅದಕ್ಕೆ ಆಕ್ಸಿಜನ್ ಸಾಗ ಸಿಗೋದಿಲ್ಲ, ಅದಕ್ಕಾಗಿ ಮೇಲಿಂದಷ್ಟೇ ಉರಿತಾ ಇರುತ್ತೆ, ಕೆಳಗಡೆ ಆಯಿಲ್ ಇನ್ನೂ ಅಷ್ಟಿರುತ್ತೆ. ಅದಕ್ಕೆ ಫೈರ್ ಎಕ್ಸ್ಟಿಂಗ್ವಿಷರ್ ಬೇಕಾಗಿದ್ದ ಇದು ಕೆಮಿಕಲ್ಲು ಅದು ಇದರಲ್ಲಿ ಬರೋಡಾದಲ್ಲೇ ಒಟ್ಟು ಗುಜರಾತ್ನಲ್ಲಿತ್ತು. ಅಲ್ಲಿಂದ ನಾವು ಏರ್ ಲಿಫ್ಟ್ ಮಾಡಿದ್ವಿ ಅದನ್ನಷ್ಟು ತಗೊಂಡೋಗ್ಬಿಟ್ಟು ಅಲ್ಲಿಗೆ ಲಿಫ್ಟ್ ಮಾಡಿ ರಾತ್ರಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಕೊಟ್ಟು ಈ ಥರ ಬಂದಿದ್ವಿ. ಸೊ ಅದು SOS ಈ ಥರ ಎಲ್ಲ ಎಷ್ಟಿಗೂ ಬರುತ್ತೆ. SOS ಅಂದರೆ ಸೇವ್ ಅವರ್ ಸೋಲ್ಸ್ ಅಂತ ಹೇಳ್ಬಿಟ್ಟು ಹೀಗೆ ಬೇರೆ ನೇಷನ್ ಕಳಿಸ್ತಾರೆ, ಎಮರ್ಜೆನ್ಸಿ ಈ ಥರ ಕಳಿಸ್ತಾರೆ. ಸೊ ಈ ಥರದ್ದು ತುಂಬಾ ಇರುತ್ತೆ. ಎಷ್ಟು ಸಾರೆ ಗೊತ್ತಿಲ್ಲ ಟೆರರಿಸ್ಟ್ಗಳನ್ನ ಒಂದು ಕಡೆಯಿಂದ ತಗೊಂಡೋಗ್ಬಿಟ್ಟು ಮದ್ರ ಕಡೆ ಬಿಡೋದು ಅಂತ ಹೇಳ್ಬಿಟ್ಟು ಡಾಬಲ್ ತಗೊಂಡೋಗ್ಬಿಟ್ಟು ನಮ್ಮನ್ನ ಇದು ಮಾಡಿರ್ತಾ ಇದ್ರು. ಸೊ ಅವ್ರನ್ನ ಕಟ್ಕೊಂಡು ಅಲ್ಲಿ ತಗೊಂಡೋಗ್ಬಿಡ್ತಿದ್ರು. ಎಲ್ಲ ಒಟ್ಟು ಈ ಥರದೆಲ್ಲ ಆಪರೇಷನ್ಸ್ ಮತ್ತು ಡಿಪ್ಲಾಯ್ಮೆಂಟ್ ತುಂಬಾ ಇರುತ್ತೆ. ಸೊ ಎವ್ರಿಥಿಂಗ್ ಇಸ್ ಅಂದರೆ ಏನು ಹೇಳ್ತೀರಾ, ಪ್ರತಿಯೊಂದು ವಿಶೇಷನೇ, ಎವ್ರಿಥಿಂಗ್ ಇಸ್ ಇಂಟ್ರೆಸ್ಟಿಂಗ್ ಅದ್ರ ಬಗ್ಗೆ. ಸೊ ದರ್ ಇಸ್ ನೋ ಡಲ್ ಮೂಮೆಂಟ್ ವಾಟ್ಸ್ ಎವರ್ ಅಷ್ಟೇ. ಈಗ 2012ರಲ್ಲಿ ತಾವು ವಾಯುಸೇನೆಯಿಂದ ನಿವೃತ್ತಿ ಪಡೆದ್ರಿ. ಅದ್ರ ನಂತರದಲ್ಲಿ ಕಳೆದ ಒಂದು 13 ವರ್ಷದಿಂದ ಅಂದರೆ 2012ರಿಂದ ಶಿರಸಿಯಲ್ಲಿ ಶ್ರೀ ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ ಮತ್ತು ಶ್ರೀ ಶಾರದಾದೇವಿ ಸ್ಟೂಡೆಂಟ್ಸ್ ಹೋಮ್ ಹೇಳುವಂಥ ಒಂದು ವಿದ್ಯಾರ್ಥಿ ನಿಲಯನ ಸ್ಥಾಪನೆ ಮಾಡಿ ನೀವೆಲ್ಲರೂ ಸೇರಿಕೊಂಡು ಈಗ ಕಳೆದ ಒಂದು 13 ವರ್ಷಗಳಿಂದ ಒಂದು ವ್ಯವಸ್ಥಿತವಾಗಿ ಒಂದು ಆದರ್ಶಯುತ ವಿದ್ಯಾರ್ಥಿ ನಿಲಯವನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ಕಲ್ಪನೆ ಹೇಗೆ ಬಂತು? ನಾನು ಬೆಂಗಳೂರಿನಲ್ಲಿ ಓದುವಾಗ ನಾನು ಆ್ಯಕ್ಚುಲಿ SLCವರೆಗೆ ಇಲ್ಲೇ ಮಂಚಿಕೇರಿ ಮಂಚಿಕೇರಿ ಓದೋನು, ರಾಜರಾಜ ಪ್ರೌಢಶಾಲೆ ಓದೋನು. 7ನೇ ಕ್ಲಾಸ್ವರೆಗೆ ನಮ್ಮ ಊರೇ ಹಳ್ಳಿ. ಆಮೇಲೆ ಹೈಸ್ಕೂಲ್ ನಮ್ಮ ಊರಲ್ಲಿ ಇಲ್ಲ, ಹೈಸ್ಕೂಲಿಗೆ ಮಂಚಿಕೇರಿ ಹೋಗಿದ್ದು. ಹೈಸ್ಕೂಲ್ ಮಂಚಿಕೇರಿ ಮುಗಿದ ತಕ್ಷಣ ಮುಂದೆ ಎಲ್ಲಿ ಅಂತನ್ನುವಾಗ ನಮ್ಮ ಚಿಕ್ಕಪ್ಪನವ್ರು ನಮ್ಮ ಬೆಂಗಳೂರಿಗೆ ಕರ್ಕೊಂಡು ಹೋದರು. ಬೆಂಗಳೂರು ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ ನಾನು 7 ವರ್ಷ ಇದ್ದೆ. 2 ವರ್ಷ PUC, 5 ವರ್ಷ ಇಂಜಿನಿಯರಿಂಗ್. ಸೊ ಅಲ್ಲಿ ಇದ್ದಿದ್ದರಿಂದ ನಾವ್ಗೆ ಇನ್ನು ನೆನಪು ಮಾಡ್ಕೋಬೇಕು, ಶ್ರೀ ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ ಎಷ್ಟು ನಮಗೆಲ್ಲ ಅಂದರೆ ಸಪೋರ್ಟ್ ಮಾಡಿಬಿಟ್ಟು ನಾವೆಲ್ಲ ಈಗ ಈ ಕಾಲ ಅಂದರೆ ಈ ಹಂತಕ್ಕೆ ಬಂದಿದ್ದೀವಿ ಅಂದರೆ ಅದಕ್ಕೆ ಕಾರಣ ಶ್ರೀ ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್. ಅದ್ರ ಬಗ್ಗೆ 2 ಮಾತಿಲ್ಲ. ಸೊ ಅಂತಹ ಸಂಸ್ಥೆ ಅದು ಸ್ಥಾಪನೆ ಆಗಿದ್ದು 1919ರಲ್ಲಿ. ಈಗ ನೋಡಿ 105 ವರ್ಷ. ಸೊ ಈ ಥರ ಸೆಂಚುರಿ ಹೊಡೆದಿರ್ತಕ್ಕಂಥ ಸಂಸ್ಥೆಗಳು ಭಾರಿ ಅಪರೂಪ. ಅಂತಹ ಸಂಸ್ಥೆಗಳ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿಬಿಟ್ಟು ನಾವು ಅಂತಹ ಸಂಸ್ಥೆಗಳನ್ನ ಬೇರೆ ಕಡೆನೂ ಸ್ಥಾಪಿಸಬೇಕು. ಯಾಕೆಂದರೆ ಇವತ್ತು ಅದರ ರಿಕ್ವೈರ್ಮೆಂಟ್ ತುಂಬಾ ಇದೆ ಯುವಕರಿಗೆ ಅಂತ ಹೇಳ್ಬಿಟ್ಟು. ಮತ್ತೊಂದೇನು, ಎಲ್ಲ ಕಡೆನೂ ಯುವಕರಿಗೆ ಮಾತ್ರ ಇದೆ, ಯುವತಿಯರಿಗೆ ಎಲ್ಲೂ ಇಲ್ಲ. ನಾವು ಪ್ರಪ್ರಥಮವಾಗಿ ಹೆಣ್ಮಕ್ಳಿಗೂ ಇಲ್ಲಿ ಸ್ಟೂಡೆಂಟ್ಸ್ ಹೋಮ್ ಸ್ಟಾರ್ಟ್ ಮಾಡಿದ್ವಿ. ಈ ಕರ್ನಾಟಕದಲ್ಲಿ ಆಗಲಿ ಎಲ್ಲೇ ಆದರೂ ಅದು ಪ್ರಪ್ರಥಮ ಈ ರಾಮಕೃಷ್ಣ ಈ ಇದರಲ್ಲಿ ಆರ್ಡ್ರಲ್ಲಿ ಹೇಳೋದಾದರೆ
ಅದನ್ನು ಮಾಡಿಬಿಟ್ಟು ಮಾಡಬೇಕು ಅಂತಕ್ಕಂಥ ಈ ಕಲ್ಪನೆ ಬಂದು ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿಬಿಟ್ಟು ಒಂದು ಹಳೆ ವಿದ್ಯಾರ್ಥಿಗಳ ಒಂದು ಸಂಘವನ್ನು ಮಾಡಿಕೊಂಡು ಟ್ರಸ್ಟನ್ನು ಮಾಡಿ ಅದ್ರ ಮೂಲಕ ಇಲ್ಲಿ ಸಿರ್ಸಿಲ್ ನಡೆಸ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಇವತ್ತು ಆ್ಯಕ್ಚುಲಿ ಬೇಕಾಗಿರೋದೇ ವಿವೇಕಾನಂದರ ಏನು ಅನುಭವ ಉಪದೇಶಗಳ ತಳಹದಿ ಮೇಲೆ ನಿರ್ಮಾಣವಾಗ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಅದು ತುಂಬಾ ಬೇಕಾಗಿದೆ ಇವತ್ತು. ಅದಕ್ಕಾಗಿ ನಾವು ಅಂದರೆ ಪ್ರಯತ್ನ ಪಡಬೇಕು. ಯಾಕೆಂದರೆ ನಮ್ಮ ಮುಂದಿನ ಜನ್ರೇಷನ್ ಹೇಗಿರಬೇಕು ಅನ್ನೋದನ್ನ ನಾವು ಹೇಗೆ ನಮ್ಮನ್ನು ಬೆಳೆಸಿದ್ರು 7 ವರ್ಷ ಆ ಕಲ್ಪನೆ ಇದ್ದಿದ್ದರಿಂದ ಇಲ್ಲಿ ಬಂದು ಮಾಡೋಣ ಅಂತ ಅನಿಸ್ತು. ಇನ್ನು ಸಿರ್ಸಿಗೆ ಬರೋದಕ್ಕೆ ಯಾಕೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅನಿಸ್ಬೋದು. ನಾವು ಬೆಂಗಳೂರು ಸ್ಟೂಡೆಂಟ್ಸ್ ಹೋಮಲ್ಲಿ ಓದ್ತಾ ಇರುವಾಗ ಮೋರ್ ದೆನ್ 50% ಸ್ಟೂಡೆಂಟ್ಸ್ ಈ ಏರಿಯಾದವ್ರು ಆಗಿರ್ತಾ ಇದ್ರು. ಉತ್ತರ ಕನ್ನಡದ ಈ ಭಾಗದವರೇ ಆಗಿರ್ತಾ ಇದ್ರು. ಕಾರಣ ಅಷ್ಟೇ, ಯಾಕೆಂದ್ರೆ ಎಲ್ಲ ಸಣ್ಣ ಸಣ್ಣ ಹಳ್ಳಿಗಳು, ರಿಮೋಟ್ ವಿಲೇಜಸ್, ಅಲ್ಲಿಗೆ ಏನು ಅವರಿಗೆ ಅಂದರೆ ಇದಿರೋದಿಲ್ಲ, ಏನು ದಿನ ಬಸ್ಸು ಎಲ್ಲೋ ದಿವಸಕ್ಕೆ ಎಲ್ಲೂ ಒಂದಿರುತ್ತೋ ಎಲ್ಲೋ ಬಸ್ಸು, ಆ ಥರ ತೊಂದರೆಗಳಿರುತ್ತೆ. ಆಮೇಲೆ ನಮ್ಮ ಉತ್ತರ ಕನ್ನಡ ನಾ ಹೇಳಬೇಕು ಅಂತಂದರೆ ಶೈಕ್ಷಣಿಕವಾಗಿ ಅಷ್ಟು ಅಂದರೆ ಇದಾಗಿಲ್ಲ. ಈಗಲೂ ನಮ್ಮವರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಿಟ್ಟು ದಕ್ಷಿಣ ಕನ್ನಡಕ್ಕೆ ಹೋಗ್ತಾರೆ. ಈಗ ನಾವೇ ದಕ್ಷಿಣ ಕನ್ನಡಕ್ಕೆ ಉಡುಪಿಗೆ ಹೋಲಿಸ್ಕೊಂಡ್ರೆ ನಮ್ಮ ಜಿಲ್ಲೆ ತುಂಬ ಹಿಂದಿದೆ ಅಂತ ನಾ ಹೇಳಬೇಕು ಈ ವಿಚಾರದಲ್ಲಿ. ಆದ್ರೆ ಹಾಗಂತ ಬಿಟ್ಟು ದೇರ್ ಆರ್ ವೆರಿ ವೆರಿ ಬ್ರೈಟ್ ಸ್ಪಾಟ್ಸ್. ಬ್ರೈಟ್ ಸ್ಪಾಟ್ಸ್ ಅಂದ್ರೆ ಏನು, ಎಷ್ಟು ರ್ಯಾಂಕ್ ಬರುತ್ತೆ ಗೊತ್ತಾ ಇಲ್ಲಿ, ಮಸ್ತಾಗಿ ಬರುತ್ತೆ. ಈಗ ಇಲ್ಲಿ ಒಂದು 12 ವರ್ಷದಿಂದ ನೋಡ್ತಾ ಇದ್ದಿಲ್ಲ, ನಮ್ಮ ಸ್ಟೂಡೆಂಟ್ಸ್ ಹೋಮಲ್ಲೇ ಓದಿರ್ತಕ್ಕಂಥ ಮಕ್ಕಳು ಪ್ರತಿ ವರ್ಷ ಒಬ್ಬರು ಇಬ್ಬರು ಬೆಂಗಳೂರಿನ BMS ಇಂಜಿನಿಯರಿಂಗ್ ಕಾಲೇಜ್, PS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪೆಸೆಟ್, ಈ ಥರದ್ದೆಲ್ಲ ಟಾಪ್ 3 ಕಾಲೇಜ್ ಒಳಗಡೆ ಕಂಪ್ಯೂಟರ್ ಸೈನ್ಸ್ ಅಂತ ವಿಭಾಗಕ್ಕೆ ಅಡ್ಮಿಷನ್ ತಗೊಂಡು ಹೋಗ್ತಾ ಇದ್ದಾರೆ. ಈ ಥರ ಬ್ರೈಟ್ ಸ್ಪಾಟ್ಸ್ಗಳು ಇವೆ. ಸೊ ಅವ್ರಿಗೆ ಏನು ಬೇಕಾಗಿದೆ, ಈ ಥರ ಒಂದು ಸ್ಫೂರ್ತಿ, ಅಲ್ಲೇ ಒಂದು ಅವಕಾಶ, ಈ ಅವಕಾಶವನ್ನು ಕಲ್ಪಿಸ್ಕೊಡೋದಕ್ಕೆ ಇದು ತುಂಬ ಸಹಾಯಕಾರಿಯಾಗಿದೆ. ಓಕೆ. ಈ ವಿದ್ಯಾರ್ಥಿ ನಿಲಯದಲ್ಲಿ ಈಗ ಮಕ್ಕಳೇನಿರ್ತಾರೆ ವಿದ್ಯಾರ್ಥಿಗಳು, ಅವರ ದಿನಚರಿ ಹೇಗಿರುತ್ತೆ, ಮತ್ತು ಜೊತೆಗೆ ಈ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಅವರು ಒಂದು ಬರುವಂಥ ಏನು ವಿದ್ಯಾರ್ಥಿಗಳಿದ್ದಾರೆ ಅವ್ರ ಮಾನಸಿಕತೆ ಯಾವ ರೀತಿ ಇರಬೇಕು ಅಂತ ಅಂತೀರಿ ನೀವು? ಎಲ್ಲ ರಾಮಕೃಷ್ಣ ಆಶ್ರಮಗಳಲ್ಲೂ ಅಂದರೆ ಇದು ಒಂದು ನೆನ್ಪಿಟ್ಕೊಳ್ಳಿ, ರಾಮಕೃಷ್ಣ ಮಹಾಸಂಘವನ್ನು ಸ್ಥಾಪಿಸಿದ 1897ನಲ್ಲಿ. 1897ನಲ್ಲಿ ಸ್ಥಾಪನೆ ಆದರೆ ಆಮೇಲೆ ಕರ್ನಾಟಕದಲ್ಲಿ ಮೊದಲು ಸ್ಥಾಪನೆ ಆಗೋದು ಬೆಂಗಳೂರು ರಾಮಕೃಷ್ಣ ಆಶ್ರಮ 1904-05 ಆ ಟೈಮ್ನಲ್ಲಿ. ಆಮೇಲೆ ಅದು ರಾಮಕೃಷ್ಣ ಮಠ್, ರಾಮಕೃಷ್ಣ ಮಿಷನ್ ಅಂತ ಹೇಳ್ಬಿಟ್ಟು ಆ ಥರ ಯೋಚನೆ ಮಾಡಿದ್ರೆ 1919ನಲ್ಲಿ ಸ್ಥಾಪನೆ ಆಗಿದ್ದು ನಮ್ಮ ಬೆಂಗಳೂರು ರಾಮಕೃಷ್ಣ ಸ್ಟೂಡೆಂಟ್ಸು. ಆಮೇಲೆ ಮೈಸೂರು ಆಶ್ರಮಗಳು 1925ನಲ್ಲಿ ಎಲ್ಲ ಆ ಥರ ಬಂದಿರೋದು. ಸೊ ಈಗ ನಮಗೆ ಈ ಒಂದು ಗುರುತರವಾದಂಥ ಈ ಜವಾಬ್ದಾರಿ ಇದೆ. ರಾಮಕೃಷ್ಣ ಮಠಗಳು ತುಂಬಾ ಆದವು, ಅದೇ ಈ ಸ್ಟೂಡೆಂಟ್ಸ್ ಹೋಮ್ಗಳ ಸಂಖ್ಯೆ ಭಾರಿ ಕಡಿಮೆ. ಯಾಕೆ ಅಂತಂದರೆ ಈಗ ಹಾಗಂತ ರಾಮಕೃಷ್ಣ ಆಶ್ರಮಗಳು ನಡೆಸ್ತಾ ಇವೆ. ಮೈಸೂರಿನಲ್ಲಿ ರಾಮಕೃಷ್ಣ ವಿದ್ಯಾಶಾಲಾ ಅಂತ ಬಿಟ್ಟು ಒಳ್ಳೆಯ ರೆಸಿಡೆನ್ಸಿ ಸ್ಕೂಲ್ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಗೊತ್ತಾಯ್ತಲ್ಲ. ಆದರೆ ಹಾಸ್ಟೆಲ್ಲು ಬೆಂಗಳೂರು ರಾಮಕೃಷ್ಣ ಆಶ್ರಮ ನಡೆಸುತ್ತೆ, ಒಂದು ರಾಮಕೃಷ್ಣ ವಿದ್ಯಾರ್ಥಿ ಮಂದಿರಂ ಅಂತ ಬಿಟ್ಟು. ಆಮೇಲೆ ಮಂಗಳೂರು ರಾಮಕೃಷ್ಣ ಆಶ್ರಮದವರು ಒಂದಿದ್ದು ನಡೆಸ್ತಾರೆ. ಹೀಗೆ ಕೆಲವು ಆಶ್ರಮ ನಡೆಸ್ತಾ ಇದ್ದಾರೆ. ಆದರೆ ಇಟ್ ಈಸ್ ನಾಟ್ ಕೋಪಿಂಗ್ ಅಪ್ ವಿತ್ ದಿ ರಿಕ್ವೈರ್ಮೆಂಟ್. ಇವತ್ತಿನ ಇಷ್ಟು ಜನಸಂಖ್ಯೆಗೆ ನಡೆಸೋದು ಇದು ಒಂಥರ ಭಾರಿ ಒಂದು ತಿಲಮಾತ್ರ ಅಂತ ಹೇಳ್ಬೋದು, ಭಾರಿ ಕಡಿಮೆ. ಆದ್ದರಿಂದ ಈ ಥರ ಸ್ವಯಂ ಸೇವಾ ಸಂಸ್ಥೆಗಳು ಮುಂದೆ ಬಂದುಬಿಟ್ಟು ನಡೆಸಬೇಕು. ಹಳೆ ವಿದ್ಯಾರ್ಥಿಗಳು ಈ ದಿಸೆಯಲ್ಲಿ ಸಕ್ರಿಯ ಪಾತ್ರವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಾಮೀಜಿಯವರದ್ದೆಲ್ಲರ ಪ್ರೇರಣೆ ಇತ್ತು. ಆ ಪ್ರೇರಣೆ ನಮ್ಮದು ನಡೆಯೋದು ಮಾರ್ಗದರ್ಶನ, ಬೆಂಗಳೂರು ರಾಮಕೃಷ್ಣ ಆಶ್ರಮದ ಏನು ಮಾರ್ಗದರ್ಶನ ಮತ್ತು ಬೆಂಗಳೂರು ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ನ ಮಾರ್ಗದರ್ಶನ, ಇವೆರಡು. ಆವಾಗ ಶ್ರೀಮತ್ ಸ್ವಾಮಿ ಹರ್ಷಾಂಜಿ ಮಹಾರಾಜ್ ಅವರು ಬೆಂಗಳೂರು ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿದ್ದವರು, ಅವರ ಪ್ರೋತ್ಸಾಹ ಇದೆಲ್ಲ ಶುರು ಮಾಡಿದ್ವಿ ಸಿರ್ಸಿನಲ್ಲಿ. ಮೊದಲು 2 ಬಾಡಿಗೆ ಮನೆ ಶುರು ಮಾಡಿದ್ವಿ, ಆಮೇಲೆ 4 ಬಾಡಿಗೆ ಮನೆ ಆಯಿತು. ನಾವು ಹೀಗೆ ಬಾಡಿಗೆ ಮನೆ ನಡೆಸೋದನ್ನ ನೋಡ್ಕೊಂಡ್ಬಿಟ್ಟು ಗೊತ್ತಲ್ಲ, ಮಹನೀಯರು ಆ್ಯಕ್ಚುಲಿ ಫಸ್ಟ್ ಬೆಳಗಿ ಟ್ರಸ್ಟ್ನವರು ನಮಗಿಲ್ಲ 5 ಗುಂಟೆ ಜಾಗವನ್ನು ರಾಯರಪೇಟೆ, ಸಿರ್ಸಿ ಹಾರ್ಟ್ ಆಫ್ ದಿ ಸಿಟಿನಲ್ಲಿ 5 ಗುಂಟೆ ಜಾಗ ಅವರು ನಮಗದನ್ನು ದಯಪಾಲಿಸಿದ್ರು. ಈಗ ಒಟ್ಟಾರೆಯಾಗಿ ಯುವ ಸಮುದಾಯಕ್ಕೆ ಇರುವ ಅಥವಾ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ ಏನು? ವಿದ್ಯಾರ್ಥಿಗಳು ಒಂದು ಹೇಳ್ತೀನಿ, ಒಳ್ಳೇದು ಇವತ್ತು ಎಷ್ಟಿದೆ ಅದ್ರ ಕಡೆ ನಾವು ಸಾಗಬೇಕು. ಪರಮಹಂಸರದ್ದು ಒಂದೇ ಒಂದು ವಾಣಿ ಇದೆ, ಅವ್ರು ಹೇಳ್ತಾರೆ, ಭಗವಂತನ ಕೃಪೆ ಅಂತಕ್ಕಂಥ ಗಾಳಿ ಎಲ್ಲ ಕಡೆ ಬೀಸ್ತಾ ಇದೆ, ಯಾವ್ಯಾವ ದೋಣಿಗಳು ಅವರ ಹಾಯಿಯನ್ನು ಬಿಡಿಸ್ಕೊಂಡಿದ್ದಾವೋ ಅವು ಮುಂದೆ ಹೋಗುತ್ತೆ, ದೋಣಿಗಳು ಅವು ಹಾಯಿಯನ್ನು ಬಿಡಿಸ್ಕೊಳ್ಳಿಲ್ಲ ಅಂದರೆ ಅದು ಗಾಳಿಯೇ ತಪ್ಪೆ ಅಂತ ಕೇಳ್ತಾರೆ. ನಾನು ಯುವಕರಿಗೆ ಹೇಳೋದು ಒಂದೇ, ಯುವಕರು ಯುವತಿಯರು ಎಲ್ಲೇ ರಾಮಕೃಷ್ಣ ನಿಮ್ಮ ಊರಲ್ಲಿ ಹತ್ತರಲ್ಲಿ ಎಲ್ಲೇ ರಾಮಕೃಷ್ಣ ಆಶ್ರಮಗಳು ರಾಮಕೃಷ್ಣ ರೂಢಿಸ್ಕೊಂಡಿವೆಯೋ ಹೋಗಿ ಅಲ್ಲಿ ಸಂಪರ್ಕಕ್ಕೆ ಬನ್ನಿ, ಒಳ್ಳೆಯ ಸಂಸ್ಕಾರಗಳನ್ನು ರೂಢಿಸ್ಕೊಳ್ಳಿ. ಮತ್ತೊಂದು, ಅವರು ಯಾವತ್ತೂ ಅಡ್ಡದಾರಿ ಕಳಿಸೋದೇ ಇಲ್ಲ, ಕಷ್ಟದ ದಾರಿ ಗೊತ್ತಿದೆ, ಕಷ್ಟದ ದಾರಿ ಅದನ್ನೇ ನಾವು ಸಲ್ಲಿಸಬೇಕು, ಒಳ್ಳೆಯದು ಅಡ್ಡದಾರಿಗೆ ಹೋಗಬೇಡಿ, ಅದನ್ನು ಕಲಿಸ್ತಾರೆ. ಮತ್ತೊಂದು, ಎಲ್ಲೇ ಆದ್ರೂ ಅವರು ಎಷ್ಟು ನಿಮಗೆ ಸೌಲಭ್ಯ ಕೊಡ್ತಾರೆ ಅಂತಂದರೆ ನೀವು ಹೇಳ್ತೀರಾ, ನನ್ನ
ಏನು ನ್ಯೂನತೆಯಿಂದ ನಾನು ಅದನ್ನು ಸಾಧಲಿಕ್ಕೆ ಆಗಲಿಲ್ಲ ವಿನಃ ಅದಕ್ಕೆ ನಾ ಬೇರೆಯವ್ರನ್ನ ಯಾರನ್ನೂ ಬೆಟ್ ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಇದು ಬರುತ್ತೆ ಅವರಿಗೆ, ಅದು ಕನ್ವಿನ್ಸ್ ಆಗಿರುತ್ತೆ. ಇಲ್ಲದೇ ಇದ್ರೆ ನಾವು ಬೇರೆ ಕಡೆ ಎಲ್ಲೇ ನೋಡಿದ್ರು ನನಗೆ ಯಾಕೆ ಬರಲಿಲ್ಲ ಅಂದ್ರೆ ಅವ್ರನ್ನ ಹಾಗೆ ಮಾಡಲಿಲ್ಲ, ಇವ್ನು ಹಿಂಗೆ ಮಾಡಲಿಲ್ಲ, ಹಾಗೆ ಹೀಗೆ ನಮ್ಮ ವೈಫಲ್ಯಕ್ಕೆ ಎಲ್ಲರನ್ನೂ ನಾವು ದೂಷಣೆ ಮಾಡ್ತೀವಿ. ನಾವು ಆ ಜವಾಬ್ದಾರಿ ತಗೊಳ್ಳೋದಿಲ್ಲ. ಆದರೆ ನಮ್ಮ ಸ್ಟೂಡೆಂಟ್ಸ್ ಹೋಮ್ಗಳಲ್ಲಿ ಅದೊಂದು ನಾವು ಕಲಿಸೋದು ಮೇನ್ ಅದೇನೆ, ನೀನು ನಿನ್ನ ಜೀವದ ಶಿಲ್ಪಿ, ನಿನಗೇನು ಬೇಕು ನಾವು ಕೊಡ್ತೀವಿ. ಸೊ ಮನಿ ಇಸ್ ನಾಟ್ ದಿ ಮ್ಯಾಟರ್. ನಾವು ವಿ ಆರ್ ರೆಡಿ ಟು ಪ್ರೊವೈಡ್ ಯು ಎನಿಥಿಂಗ್ ವಾಟ್ ಯು ವಾಂಟ್, ಬಟ್ ಯು ಹ್ಯಾವ್ ಟು ಪರ್ಫಾರ್ಮ್. ಬಿಕಾಸ್ ಬೇರೆಯವ್ರು ಯಾರು ಮಾಡ್ಲಿಕ್ಕೆ ಬರೋದಿಲ್ಲ. ವಿವೇಕಾನಂದರ ವಾಣಿದು ಅದೇನೆ ಅಷ್ಟೇ. ಯು ಆರ್ ದಿ ಕ್ರಿಯೇಟರ್ ಆಫ್ ಯುವರ್ ಡೆಸ್ಟಿನಿ ಅಷ್ಟೇ. ನಿನ್ನ ಜೀವದ ಶಿಲ್ಪಿ ನೀನೇ. ನಿನ್ನ ಜೀವದ ಶಿಲ್ಪವನ್ನು ನೀ ಕಡಿದುಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಏನೇ ಪ್ರೋತ್ಸಾಹ ಅದು ನಾವು ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ. ತಗೋಬೇಕು, ಆ ಹಾದಿಯಲ್ಲಿ ನಡಿಬೇಕು. ಕಠಿಣವಾದಂಥ ಹಾದಿ, ಆದರೆ ಅದನ್ನು ಬಿಡಬಾರ್ದು. ಆ ಪಥದಿಂದ ವಿಚಲಿತರಾಗಬಾರ್ದು. ಅದು ರುಜು ಪಥ. ಆ ಪಥದಲ್ಲಿ ನಡೆದ್ರೆ ಮಾತ್ರ ನಮಗೆ ಯಶಸ್ಸು ಕಟ್ಟಿಟ್ಟು ಬುತ್ತಿ. ಪಥಕ್ಕೆ ಯಾಕೆ ಅಷ್ಟು ಮಹತ್ವ ಕೊಡಬೇಕು? ವಿವೇಕಾನಂದದೇ ಒಂದು ವಾಣಿ ಇದೆ, ಗುರುವಿಗೆ ಕೊಡುವಷ್ಟೇ ಮಹತ್ವವನ್ನು ಅದರ ಮಾರ್ಗಕ್ಕೂ ಕೊಡುವುದರಲ್ಲೇ ಯಶಸ್ಸಿನ ಗುಟ್ಟೆಲ್ಲ ಅಡಗಿದೆ ಅಂತ ಅವ್ರು ಹೇಳ್ತಾರೆ. ಆದ್ದರಿಂದ ಮಾರ್ಗಕ್ಕೂ ತುಂಬಾ ಕೊಡಬೇಕು. ಯಾಕೆಂದ್ರೆ ಗುರಿ ಈ ಜನ್ಮದಲ್ಲೇ ಮುಟ್ತೀವೋ ಇಲ್ಲೋ ಅಂತ ಹೇಳ್ಬಿಟ್ಟು ಸಂಶಯ ಬಂದ್ಬಿಡ್ಬೋದು. ಆದರೆ ಮಾರ್ಗವಾದ್ರೆ ನಾವು ಸರಿಯಾದ ಮಾರ್ಗದಲ್ಲಿ ಕ್ರಮಿಸಿದ್ರೆ ನಾವು ಆ ದಾರಿಯಲ್ಲಿ ಎಷ್ಟೋ ಮುಂದೆ ಹೋದ್ವಿ ಅಂತ ಗೊತ್ತಾಗುತ್ತಲ್ಲ. ಹೋಗಿರೋ ದಾರಿ ಒಳ್ಳೇದಿದೆ. ಆದ್ದರಿಂದ ಅದು ಮುಖ್ಯ. ಗುರಿ ಕೊಡುವಷ್ಟೇ ಮಹತ್ವವನ್ನು ದಾರಿಗೂ ಕೊಡಬೇಕಾದ್ರು. ಆ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ ರಾಮಕೃಷ್ಣ ಆಶ್ರಮಗಳು ಇವತ್ತಿನ ಯೂತ್ಗೆಲ್ಲ. ಮತ್ತೊಂದು ನೆನಪು ಮಾಡಿ, ಯಾಕೆ ಯೂತ್ ಹೇಳೋದು? ನಮ್ಮ ಯೂತ್ ಐಕಾನ್ ಅಂತ ನಾವು ದೇಶದವ್ರು ನಾವು ತಗೊಂಡಿರೋದೇನೆ ಸ್ವಾಮಿ ವಿವೇಕಾನಂದರನ್ನ, ಇನ್ಯಾರು? ಸೊ ಹಾಗಾದ್ರೆ ಅವ್ರಿಗೆ ಅವ್ರ ಐಕಾನ್ ಆಗಿರೋವಾಗ ಇದನ್ನು ಮತ್ತು ನಾನು ಬಿಡಿಸಿ ಹೇಳ್ತಕ್ಕಂಥ ಮತ್ತು ಅವಶ್ಯಕತೆನೇ ಇಲ್ಲ. ಅವರೇ ಹೇಳ್ತಾ ಇದ್ರು, ನನಗೆ ಕೊಡಿ ಏನು ಅಂದರೆ ಯಾವುದೇ ವಂಚನೆ ಇಲ್ಲದೆ ಇರತಕ್ಕಂಥ ಶುದ್ಧ ಹೃದಯಗಳಂತ ಬಲಿಷ್ಠರಾದಂಥ ಯುವಕನ ಕೊಡಿ, ನಾನು ಜಗತ್ತನ್ನೇ ಚೇಂಜ್ ಮಾಡ್ತೀನಿ ಅಂತ. ಬಿಲೀವಿಂಗ್ ಯಂಗ್ ಮ್ಯಾನ್ ಅವ್ರು ಹೇಳೋದು, ಬಿಲೀವಿಂಗ್ ಯಂಗ್ ಮ್ಯಾನ್. ಆ ಬಿಲೀಫ್ ಅದು ಬರಬೇಕು ನಮ್ಮಲ್ಲಿ. ಆತ್ಮಸ್ಥೈರ್ಯ, ನಮ್ಮನ್ನು ನಾವು ಬಿಲೀವ್ ಮಾಡಬೇಕು. ಬೇರೆಯವ್ರನ್ನ ಬಿಲೀವ್ ಮಾಡೋದಲ್ಲ. ನಾವು ಬೇರೆಯವ್ರನ್ನ ಯಾರು ನಂಬೋದಲ್ಲ, ನಮ್ಮನ್ನು ನಾವು ಫಸ್ಟ್ ನಂಬಿದ್ರೆ ಎಲ್ಲ ಸಾಧಿಸ್ಬೋದು ಅಂತಾರೆ. ಓಕೆ, ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ವಿಂಗ್ ಕಮಾಂಡರ್ ಮುರಾರಿ ಭಟ್ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಯಾಕೆಂದರೆ ಒಳ್ಳೆಯ ಕೆಲಸಗಳನ್ನ ಮಾಡೋದು ಗೊತ್ತು, ಜನರನ್ನು ಒಳ್ಳೆಯ ಮಾರ್ಗದಲ್ಲಿ ಹಚ್ಚೋದು ಪ್ರತಿಯೊಬ್ಬರ ಕೆಲಸ. ಆ ಮಾರ್ಗದಲ್ಲಿ ಹಚ್ಚತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ಅಂತ ತುಂಬ ಸಂತೋಷ. ಮಾಡ್ತಾ ಇಲ್ಲ ಅಂತಂದರೆ ಮಾಡಿ ಅಂತ ಹೇಳೋದು, ಮಾಡ್ತಾ ಇದ್ದೀರಾ ಅಂತ ಆ ಮಾರ್ಗದಲ್ಲಿ ಮುನ್ನಡೆಯಿರಿ ಅಂತ ಹೇಳೋದು. ಇದು ನನ್ನ ಇದು ಏನು ಹೇಳಿಕೆ ಈ ವಿಚಾರ ಬಗ್ಗೆ. ಧನ್ಯವಾದ, ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.